ನಮಸ್ಕಾರ ವೀಕ್ಷಕರೇ. ಆಡಳಿತ ಪಕ್ಷದ ಆ ನಡೆಯ ಮರ್ಮ ಏನು, ಪ್ರತಿಪಕ್ಷ ಕೊಟ್ಟ ಕೌಂಟರ್ನ ಅರ್ಥ ಏನು, ಪವರ್ ಕಾರಿಡಾರ್ನಲ್ಲಿ ನಿಜವಾಗಿಯೂ ನಡೆದಿದ್ದೇನು, ಪ್ರಮುಖ ವಿದ್ಯಮಾನಗಳ ಸಮಗ್ರ ವಿಶ್ಲೇಷಣೆ ರಾಜಕೀಯ ಎಳೆ ಎಳೆಯಾಗಿ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ವೀಕ್ಷಕರೇ, ಮಹಿಳಾ ಮೀಸಲಾತಿ ವಿಧೇಯಕ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಕಳೆದ ಲೋಕಸಭಾ ಅಧಿವೇಶನದಲ್ಲಿ ಈ ವಿಧೇಯಕ ವಿಪಕ್ಷಗಳ ವಿರೋಧದ ಕಾರಣದಿಂದಾಗಿ ಅಂಗೀಕಾರಕ್ಕೆ ಬೇಕಾದಷ್ಟು ಸಂಖ್ಯೆ ಇಲ್ಲದೆ ಬಿದ್ದು ಹೋಗಿತ್ತು. ಈಗ ಮತ್ತೆ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ವಿಧೇಯಕವನ್ನ ಅಂಗೀಕಾರ ಪಡ್ಕೊಳ್ಳೋದಕ್ಕೆ ರೆಡಿಯಾಗಿದೆ. ಹಾಗಾದ್ರೆ ಏನಿದೆ ಈ ವಿಧೇಯಕದಲ್ಲಿ, ಇದರ ಪರಿಣಾಮ ಏನು ನೋಡೋಣ ಎಳೆ ಎಳೆಯಾಗಿ. ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕ ದೇಶದ ರಾಜಕೀಯ ಇತಿಹಾಸದಲ್ಲೇ ಅತ್ಯಂತ ಮಹತ್ವದ ವಿಧೇಯಕ ಈಗ ಮತ್ತೆ ಚರ್ಚೆಯ ಮುನ್ನೆಲೆಗೆ ಬಂದಿದೆ. ಕಳೆದ ಏಪ್ರಿಲ್ ಅಲ್ಲಿ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕಕ್ಕೆ ಅಂಗೀಕಾರ ಪಡೆಯುವ ಪ್ರಯತ್ನದಲ್ಲಿ ನಂಬರ್ ಗೇಮ್ ಅಲ್ಲಿ ಸೋತ ಕೇಂದ್ರ ಬಿಜೆಪಿ ಸರ್ಕಾರ ಈಗ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕಕ್ಕಾಗಿ ವಿಶೇಷ ಅಧಿವೇಶನ ಕರೆಯುವ ಚರ್ಚೆ ತೆರೆಮರೆಯಲ್ಲಿ ನಡೀತಾ ಇದೆ. ಈ ಚರ್ಚೆಗೆ ಇಂಬು ಸಿಕ್ಕಿದ್ದು ಹೇಗೆ ಅಂದ್ರೆ, ಇತ್ತೀಚೆಗೆ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ ಅವರನ್ನ ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಭೇಟಿಯಾಗಿ ಮಾತುಕತೆ ನಡೆಸಿದ ಬೆನ್ನಲ್ಲೇ ಈ ಚರ್ಚೆ ಮತ್ತೆ ಮುನ್ನೆಲೆಗೆ ಬಂದಿದೆ. ಸಂವಿಧಾನದ ಈ 131ನೇ ಸಂವಿಧಾನ ತಿದ್ದುಪಡಿ ವಿಧೇಯಕವನ್ನ ಇದೇ 2026 ಏಪ್ರಿಲ್ 16ರಂದು ಕೇಂದ್ರ ಕಾನೂನು ಸಚಿವ ಅರ್ಜುನ್ ರಾಮ್ ಮೇಘ್ವಾಲ್ ಅವರು ಲೋಕಸಭೆಯಲ್ಲಿ ಮಂಡಿಸಿದರು. 2023ರಲ್ಲಿ 106ನೇ ಸಂವಿಧಾನ ತಿದ್ದುಪಡಿಯೊಂದಿಗೆ ಅಂಗೀಕಾರಗೊಂಡಿದ್ದ ಮಹಿಳಾ ಮೀಸಲಾತಿ ತಿದ್ದುಪಡಿ ಕಾಯ್ದೆಯ ಪ್ರಕಾರ ಹೊಸ ಜನಗಣತಿ ಪೂರ್ಣಗೊಂಡು ಅದರ ನಂತರದ ಕ್ಷೇತ್ರ ಪುನರ್ವಿಂಗಡಣೆ ನಡೆದ ಬಳಿಕವಷ್ಟೇ 33% ಮಹಿಳಾ ಮೀಸಲಾತಿ ಜಾರಿಯಾಗಬೇಕಾಗಿತ್ತು. ಆದರೆ ಈ ವಿಳಂಬವನ್ನ ತಪ್ಪಿಸಿ 2029ರ ಲೋಕಸಭೆ ಚುನಾವಣೆಯ ವೇಳೆಗೆ ಮಹಿಳಾ ಮೀಸಲಾತಿಯನ್ನ ತಕ್ಷಣವೇ ಅನುಷ್ಠಾನಕ್ಕೆ ತರೋದಕ್ಕೆ 2011ರ ಜನಗಣತಿಯ ಆಧಾರದಲ್ಲಿಯೇ ಕ್ಷೇತ್ರ ಪುನರ್ವಿಂಗಡಣೆ ಮಾಡುವ ಬದಲಾವಣೆಯೊಂದಿಗೆ ಈ ಹೊಸ ತಿದ್ದುಪಡಿ ವಿಧೇಯಕವನ್ನ ತರ್ತಾ ಇರುವುದಾಗಿ ಕೇಂದ್ರ ಸರ್ಕಾರ ಹೇಳಿಕೊಂಡಿತ್ತು. ಈ ವಿಧೇಯಕದಲ್ಲಿ ಏನಿತ್ತು ಅಂದ್ರೆ, ವಿಧೇಯಕದ ಮುಖ್ಯಾಂಶಗಳು. ಈ ವಿಧೇಯಕದಲ್ಲಿ ಲೋಕಸಭೆ ಮತ್ತು ರಾಜ್ಯ ವಿಧಾನಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲಾತಿಯನ್ನ ತಕ್ಷಣವೇ ಜಾರಿಗೆ ತರೋದಕ್ಕೆ ಅನುಕೂಲವಾಗುವಂತೆ ಕ್ಷೇತ್ರ ಪುನರ್ವಿಂಗಡಣೆ ನಡೆಸುವ ಪ್ರಸ್ತಾವನೆ ಇತ್ತು. ಇದಕ್ಕಾಗಿ ಲೋಕಸಭೆಯ ಒಟ್ಟು ಸ್ಥಾನಗಳ ಸಂಖ್ಯೆಯನ್ನ 550ರಿಂದ 850ಕ್ಕೆ ಹೆಚ್ಚಿಸುವುದಕ್ಕೆ ಸರ್ಕಾರ ಮುಂದಾಗಿತ್ತು. ಹೊಸ ಜನಗಣತಿಗಾಗಿ ಕಾಯ್ದೆ ಲಭ್ಯ ಇರುವ ದತ್ತಾಂಶದ ಆಧಾರದಲ್ಲೇ ಕ್ಷೇತ್ರ ಮರುಹಂಚಿಕೆ ಮಾಡಿ 2029ರ ಸಾರ್ವತ್ರಿಕ ಚುನಾವಣೆಯಲ್ಲೇ ಮಹಿಳೆಯರಿಗೆ ಮೀಸಲಾತಿ ಕಲ್ಪಿಸೋದು ಇದರ ಯೋಜನೆ ಆಗಿತ್ತು. ಹಾಗಾದ್ರೆ ಈ ವಿಧೇಯಕ ವಿವಾದದ ಕೇಂದ್ರ ಬಿಂದು ಆಗಿದ್ಯಾಕೆ? ವಿಪಕ್ಷಗಳ ವಿರೋಧಕ್ಕೆ ಕಾರಣ ಏನು ಅಂದ್ರೆ, ಮಹಿಳಾ ಮೀಸಲಾತಿಗಿಂತ ಹೆಚ್ಚಾಗಿ ಇದರಲ್ಲಿದ್ದ ಕ್ಷೇತ್ರ ಪುನರ್ವಿಂಗಡಣೆ ಮತ್ತು ಸೀಟುಗಳ ಸಂಖ್ಯೆ ಹೆಚ್ಚಿಸುವ ಪ್ರಸ್ತಾವನೆಯೇ ವಿವಾದದ ಮುಖ್ಯ ಕೇಂದ್ರ ಬಿಂದುವಾಯಿತು. ದಕ್ಷಿಣ ಭಾರತದ ರಾಜ್ಯಗಳು ಮತ್ತು ಪ್ರಮುಖ ವಿರೋಧ ಪಕ್ಷಗಳು ಇದನ್ನ ತೀವ್ರವಾಗಿ ವಿರೋಧಿಸಿತು. ಜನಸಂಖ್ಯೆ ನಿಯಂತ್ರಣವನ್ನ ಯಶಸ್ವಿಯಾಗಿ ಜಾರಿಗೆ ತಂದ ಕರ್ನಾಟಕ, ತಮಿಳುನಾಡು, ಕೇರಳದಂತಹ ದಕ್ಷಿಣದ ರಾಜ್ಯಗಳಿಗೆ ಈ ಕ್ಷೇತ್ರ ಪುನರ್ವಿಂಗಡಣೆಯಿಂದ ಸಂಸತ್ತಿನಲ್ಲಿ ಪ್ರಾತಿನಿಧ್ಯ ಕಡಿಮೆಯಾಗುತ್ತೆ ಮತ್ತು ಉತ್ತರ ಭಾರತದ ರಾಜ್ಯಗಳಿಗೆ ಹೆಚ್ಚಿನ ಸೀಟ್ಗಳು ಸಿಗುತ್ತೆ ಅಂತ ವಿಪಕ್ಷಗಳು ಆರೋಪಿಸಿತು. ಮಹಿಳಾ ಮೀಸಲಾತಿಯ ನೆಪದಲ್ಲಿ ಒಕ್ಕೂಟ ವ್ಯವಸ್ಥೆಗೆ ಧಕ್ಕೆ ತರಲಾಗ್ತಾ ಇದೆ ಮತ್ತು ರಾಜಕೀಯ ಲಾಭಕ್ಕಾಗಿ ಇದನ್ನು ಬಳಸಲಾಗ್ತಾ ಇದೆ ಅನ್ನೋದು ವಿಪಕ್ಷಗಳ ಪ್ರಮುಖ ಆಕ್ಷೇಪ ಆಗಿದೆ. ಆದರೆ ಕೇಂದ್ರ ಸರ್ಕಾರ ಇದನ್ನು ಒಪ್ಪಲಿಲ್ಲ. ಈ ವಿರೋಧಗಳಿಗೆ ಉತ್ತರಿಸಿದ ಕೇಂದ್ರ ಸರ್ಕಾರ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು 2023ರ ಕಾಯ್ದೆಯಂತೆ ಹೊಸ ಜನಗಣತಿ ಮತ್ತು ಕ್ಷೇತ್ರ ವಿಂಗಡಣೆಗಾಗಿ ಕಾಯುತ್ತಾ ಕುಳಿತರೆ ಮಹಿಳಾ ಮೀಸಲಾತಿ ಜಾರಿಯಾಗುವುದು ಮತ್ತಷ್ಟು ತಡ ಆಗುತ್ತೆ ಅಂತ ಸ್ಪಷ್ಟಪಡಿಸಿದರು. 2029ರ ಚುನಾವಣೆಯಲ್ಲೇ ದೇಶದ ಮಹಿಳೆಯರಿಗೆ ಸಂಸತ್ತಿನಲ್ಲಿ 33% ಪ್ರಾತಿನಿಧ್ಯ ಸಿಗಬೇಕಾದ್ರೆ ಈ ತಿದ್ದುಪಡಿ ಅಗತ್ಯವಾಗಿದೆ ಅಂತ ಸರ್ಕಾರ ಸಮರ್ಥಿಸಿಕೊಂಡಿತು. ಹಾಗೂ ಪ್ರತಿ ರಾಜ್ಯದಲ್ಲಿಯೂ ಸರಾಸರಿ 50% ಲೋಕಸಭಾ ಸ್ಥಾನಗಳನ್ನು ಹೆಚ್ಚಿಸಲಾಗ್ತಾ ಇದೆ ಅಂತ ಸರ್ಕಾರ ವಿವರಣೆಯನ್ನು ನೀಡಿತು. ಆದರೂ ವಿರೋಧ ಪಕ್ಷಗಳ ವಿರೋಧದ ಹಿನ್ನೆಲೆಯಲ್ಲಿ ವಿಧೇಯಕವನ್ನ ಲೋಕಸಭೆಯಲ್ಲಿ ಮತಕ್ಕೆ ಹಾಕಿದಾಗ 48 ಮತಗಳಿಂದ ನಾರಿ ಶಕ್ತಿ ಬಿಲ್ಗೆ ಸೋಲಾಗಿದೆ. ನಾರಿ ಶಕ್ತಿ ಸೋತಿದ್ದು ಹೇಗೆ? ಲೋಕಸಭೆಯಲ್ಲಿ ಒಟ್ಟು 528 ಮತ ಚಲಾವಣೆಯಾಗಿತ್ತು. ಬಿಲ್ ಅಂಗೀಕಾರಕ್ಕೆ 326 ಮತಗಳು ಅಗತ್ಯ ಇತ್ತು. ಮಹಿಳಾ ಮೀಸಲಾತಿ ಬಿಲ್ ಪರ 298 ಮತ ಬಿದ್ದಿದ್ರೆ ನಾರಿ ಶಕ್ತಿ ಬಿಲ್ ವಿರುದ್ಧವಾಗಿ 230 ಮತ ಚಲಾವಣೆ ಆಗಿತ್ತು. ವಿಧೇಯಕ ಪಾಸಾಗೋದಕ್ಕೆ ಅಗತ್ಯ ಇದ್ದ 2/3 ಬಹುಮತ ಸಿಗದ ಹಿನ್ನೆಲೆ ಬಿಲ್ಗೆ ಸೋಲಾಗಿದೆ. ಈಗ ಮತ್ತೆ ಕೇಂದ್ರ ಸರ್ಕಾರ ನಾರಿ ಶಕ್ತಿ ಸಮ್ಮಾನ್ ಹೆಸರಲ್ಲೇ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕ ತರೋದಕ್ಕೆ ಸಿದ್ಧತೆ ನಡೆಸಿದೆ. ಈ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕವು ಮುಖ್ಯವಾಗಿ ದೇಶದ ಸಂಸತ್ತಿನ ಕೆಳಮನೆಯಾದ ಲೋಕಸಭೆ, ರಾಜ್ಯಗಳ ವಿಧಾನಸಭೆಗಳು ಹಾಗೂ ದೆಹಲಿ, ಪುದುಚೇರಿ ಮತ್ತು ಜಮ್ಮು ಕಾಶ್ಮೀರದಂತಹ ಕೇಂದ್ರಾಡಳಿತ ಪ್ರದೇಶಗಳ ಶಾಸನ ಸಭೆಗಳಿಗೆ
33% ಸ್ಥಾನಗಳನ್ನು ಮಹಿಳೆಯರಿಗೆ ಕಾಯ್ದಿರಿಸುವ ಸ್ಪಷ್ಟ ಗುರಿಯನ್ನ ಹೊಂದಿದೆ. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳಿಗೆ ಕಾಯ್ದಿರಿಸಲಾದ ಸ್ಥಾನಗಳಲ್ಲೂ 33% ಒಳ ಮೀಸಲಾತಿಯನ್ನ ಮಹಿಳೆಯರಿಗೆ ನೀಡಲಾಗುತ್ತದೆ. ಇನ್ನು ಸ್ಥಳೀಯ ಸಂಸ್ಥೆಗಳ ವಿಷಯಕ್ಕೆ ಬಂದರೆ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, ನಗರಸಭೆ, ಪುರಸಭೆ ಹಾಗೂ ಮಹಾನಗರ ಪಾಲಿಕೆಗಳಂತ ಸ್ಥಳೀಯ ಸ್ವರಾಜ್ಯ ಸಂಸ್ಥೆಗಳಲ್ಲಿ 73 ಮತ್ತು 74ನೇ ಸಂವಿಧಾನ ತಿದ್ದುಪಡಿಗಳ ಅನ್ವಯ ಕರ್ನಾಟಕ ಸೇರಿದಂತೆ ಹಲವು ರಾಜ್ಯಗಳಲ್ಲಿ ಈಗಾಗಲೇ 50% ಮೀಸಲಾತಿ ಜಾರಿಯಲ್ಲಿದೆ. ಆದ್ದರಿಂದ ಈ ಪ್ರಸ್ತುತ ವಿಧೇಯಕವು ಕೇವಲ ಲೋಕಸಭೆ ಮತ್ತು ರಾಜ್ಯಗಳ ಶಾಸನ ಸಭೆಗಳಲ್ಲಿನ ಮಹಿಳಾ ಪ್ರಾತಿನಿಧ್ಯಕ್ಕೆ ಸೀಮಿತ ಆಗಿದೆ. ಈ ಬಾರಿ ಕೇಂದ್ರ ಸರ್ಕಾರ ಅಂಗೀಕಾರ ಪಡೆಯುವುದಕ್ಕೆ ಮುಂದಾಗಿರುವುದು ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಮಾತ್ರವೇ ಅಲ್ಲ. ಕೇವಲ ಮಹಿಳಾ ಮೀಸಲಾತಿ ವಿಧೇಯಕವಷ್ಟೇ ಅಲ್ಲ, ಡಿಲಿಮಿಟೇಷನ್ ಬಿಲ್ಗೂ ಕೂಡ ಈ ಸಾರಿ ಅಂಗೀಕಾರವನ್ನು ಪಡ್ಕೊಳ್ಬೇಕಾಗಿದೆ. ಈ ಪ್ರಮುಖ ಮಸೂದೆಗಳ ಅಂಗೀಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ NDA ಪ್ಲಾನ್ ಏನಿದೆ ಅಂತ ನೋಡಿದ್ರೆ, NDA ಈಗ ಸಂಸತ್ತಿನಲ್ಲಿ ತನ್ನ ಬಲವನ್ನು ಇನ್ನಷ್ಟು ಹೆಚ್ಚಿಸಿಕೊಂಡಿದೆ. ಹಾಗಾಗಿ ಈ ಸಾರಿ ಆದರೂ ಈ ಮಸೂದೆಗಳು ಪಾಸ್ ಆಗುತ್ತಾ ಅನ್ನುವಂಥ ಕುತೂಹಲ ಕೆರಳಿದೆ. ಈ ಹಿಂದೆ ಕಳೆದ ಸಾರಿ ವಿಪಕ್ಷಗಳ ಬೆಂಬಲ ಇಲ್ಲದೆ ಈ ಒಂದು ಮಸೂದೆ ಪಾಸ್ ಆಗಲಿಲ್ಲ. ಹಾಗಾಗಿ ಈ ಸಾರಿ ಏನಾಗುತ್ತೆ ಅನ್ನೋ ಕುತೂಹಲ ಹೆಚ್ಚಿದೆ. ನೋಡಿ, ಈ ಬಿಲ್ ಪಾಸ್ ಆಗೋದಕ್ಕೆ 360 ಸಂಸದರ ಬೆಂಬಲ ಬೇಕು. NDA ಬಳಿ ಒಟ್ಟು 293 ಸಂಸದರಿದ್ದಾರೆ. ಈಗ ಸ್ವಲ್ಪ ಬದಲಾದ ಸನ್ನಿವೇಶದಲ್ಲಿ NDAಗೆ TMCಯ 20 ಸಂಸದರು ಬೆಂಬಲ ಕೊಡ್ತಾರೆ ಅಂತ ಆಗಿದೆ. ಉದ್ಧವ್ ಬಣದ 6 MPಗಳು ಶಿಂಧೆ ಬಣಕ್ಕೆ ಶಿಫ್ಟ್ ಆಗಿದ್ದಾರೆ. ಆಪ್ ತೊರೆದು 7 ಸಂಸದರು ಬಂದಿದ್ದಾರೆ, ಅವರು ಕೂಡ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಈ ಕಡೆ YSRPಯ 4 ಸಂಸದರು ಕೂಡ ಈ ಮಸೂದೆಗೆ ಬೆಂಬಲ ಕೊಡ್ತಾರೆ ಅಂತ ಹೇಳಲಾಗಿದೆ. ಇನ್ನು ಇಂಡಿಯಾ ಒಕ್ಕೂಟದಿಂದ ಹೊರಬಂದಂತಹ DMK ಕೂಡ NDAಗೆ ಬೆಂಬಲ ಘೋಷಿಸೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇಷ್ಟೆಲ್ಲ ಬೆಂಬಲ ಇರೋದ್ರಿಂದ ಈ ಸಾರಿ ಆದರೂ ಈ ಬಿಲ್ ಪಾಸ್ ಆಗುತ್ತೆ ಅನ್ನುವಂಥ ನಿರೀಕ್ಷೆ ಇದೆ. ನೆಕ್ಸ್ಟ್ ಅಪ್ಡೇಟ್ ಪಡ್ಕೊಳ್ಳೋಣ. ಪ್ರತಿನಿಧಿ ವೀರೇಂದ್ರ ಉಪ್ಪುದ್ದ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಉಪ್ಪುದ್ದ, ಈ ಸಾರಿ ಆದರೂ ಲೆಕ್ಕಾಚಾರಗಳನ್ನ ಗಮನಿಸ್ತಾ ಹೋದ್ರೆ ಈ ಸಾರಿ ಆದರೂ ಈ ಮಹಿಳಾ ಮೀಸಲಾತಿ ಮಸೂದೆ ಸಂಸತ್ತಿನಲ್ಲಿ ಪಾಸ್ ಆಗುತ್ತಾ? ಏನು ಅಪ್ಡೇಟ್ ಇದೆ? ಓಕೆ, ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. 131ನೇ ಸಂವಿಧಾನ ತಿದ್ದುಪಡಿ ವಿಧೇಯಕ ಮಂಡಿಸ್ತಾರೆ. ಅದರಲ್ಲಿ ಸಾಕಷ್ಟು ಪ್ರಮುಖ ಮಸೂದೆಗಳು ಬರ್ತವೆ. ಕ್ಷೇತ್ರ ಪುನರ್ವಿಂಗಡಣೆಯ ಮಸೂದೆ ಇರಬಹುದು, 33% ಮಹಿಳಾ ಮೀಸಲಾತಿ ಮಸೂದೆ ಇರಬಹುದು. ಈ ಎಲ್ಲ ಮಸೂದೆಗಳು ಜಾರಿ ಆಗ್ತವಾ ಅನ್ನುವಂಥದ್ದು ಈಗಿರ್ತಕ್ಕಂಥ ಪ್ರಶ್ನೆ. ಈ ಸಾರಿ ಅಧಿವೇಶನ ಹಾಗಾಗಿ ಸಾಕಷ್ಟು ಕುತೂಹಲವನ್ನು ಮೂಡಿಸಿದೆ. ಭಾರತದಲ್ಲಿ ರಾಜಕೀಯ ಇತಿಹಾಸವನ್ನು ಬದಲಿಸಬಲ್ಲಷ್ಟು ಶಕ್ತಿಯುತವಾದಂತಹ ಮಸೂದೆಗಳು ಇವು. ಭಾರತ ರಾಜಕೀಯದಲ್ಲಿ ಒಂದು ಹೊಸ ಮೈಲಿಗಲ್ಲು ಆಗಬಹುದಾದಂತಹ ಶಕ್ತಿಶಾಲಿ ಮಸೂದೆಗಳು. ಸೊ ಇದು ಪಾಸ್ ಆಗತ್ತಾ ಅನ್ನುವಂಥದ್ದು ಈ ಸಾರಿ ಇರುವಂಥ ಕುತೂಹಲ. ಕಳೆದ ಸಾರಿಗೆ ಹೋಲಿಸಿದ್ರೆ NDA ತನ್ನ ಬೆಂಬಲವನ್ನು ಹೆಚ್ಚಿಸಿಕೊಂಡಿದೆ. ಅನೇಕ ಇತರೆ ಪಕ್ಷಗಳು, ಅದರ ಸಂಸದರು ಕೂಡ, TMC ಸೇರಿದಂತೆ ಅನೇಕ ಬೇರೆ ಬೇರೆ ಪಕ್ಷಗಳ ಸಂಸದರು ಕೂಡ NDAಗೆ ಸಪೋರ್ಟ್ ಮಾಡೋದಕ್ಕೆ ತಯಾರಿವೆ ಅಂತ ಹೇಳಲಾಗ್ತಾ ಇದೆ. ವೀರೇಂದ್ರ ಉಪ್ಪುಂದ ಕನೆಕ್ಟೆಡ್ ಇದ್ದಾರೆ. ಎಸ್ ವೀರೇಂದ್ರ ಉಪ್ಪುಂದ, ಈ ಸಾರಿ ಆದರೂ ಮಹಿಳಾ ಮೀಸಲಾತಿ ಮಸೂದೆ ಪಾಸ್ ಆಗಬಹುದಾ? ಹೇಗೆ ನೋಡ್ಬೋದು ಇದನ್ನು? ಶ್ರೀಲಕ್ಷ್ಮಿ, ಬಹುಶಃ ಕಳೆದ ಬಾರಿ ಅಂದ್ರೆ ಏಪ್ರಿಲ್ 16ನೇ ತಾರೀಕು ಮಹಿಳಾ ಮೀಸಲಾತಿ ವಿಧೇಯಕವನ್ನ ತಂದಾಗ ಯಾವ ಪಕ್ಷಗಳು ಪ್ರಮುಖವಾಗಿ ವಿರೋಧವನ್ನ ಮಾಡಿದ್ವೋ ಅಂತಹ ಪಕ್ಷಗಳ ಪೈಕಿ ಹಲವು ಪಕ್ಷಗಳು ಈಗ NDA ತೆಕ್ಕೆಗೆ ಕೆಲವು ನೇರವಾಗಿ ಬಂದಿದೆ, ಇನ್ನು ಕೆಲವು ಪರೋಕ್ಷವಾಗಿ ಬೆಂಬಲ ನೀಡುವಂತಹ ಮಾತುಗಳನ್ನ ಆಡಿವೆ. ಅದರಲ್ಲಿ ಬಹಳ ಮುಖ್ಯವಾಗಿ ನೋಡಿ, ಡಿಎಂಕೆ ಕಳೆದ ಬಾರಿ ಖಂಡತುಂಡವಾಗಿ ಲೋಕಸಭೆಯಲ್ಲಿ ಈ ವಿಧೇಯಕವನ್ನ ಖಂಡಿಸಿ ಮಾತನಾಡಿತ್ತು. ಆದ್ರೆ ಈ ಬಾರಿ ಸ್ವತಃ ಸ್ಟಾಲಿನ್ ಹೇಳಿಕೆಯನ್ನ ಕೊಟ್ಟರು. ಏನಂದ್ರು? ತಮಿಳುನಾಡಿನ ಹಿತಾಸಕ್ತಿಯನ್ನ ಕಾಯೋದೇ ಆದ್ರೆ ನಾವು ಬೆಂಬಲ ಕೊಡ್ಲಿಕ್ಕೆ ಸಿದ್ಧರಿದ್ದೇವೆ ಅನ್ನೋ ಮಾತನ್ನು ಹೇಳಿದ್ರು. ಆ ದೃಷ್ಟಿಯಿಂದ ನೋಡೋದಾದ್ರೆ ಖಂಡಿತವಾಗಿಯೂ NDAಗೆ ಈಗ ಹಿಂದಿಗಿಂತ ಹೆಚ್ಚು ಬಲ ಬಂದಿದೆ. ನಂಬರ್ ವೈಸ್ ಕೂಡ ನೋಡಿ, ಕಳೆದ ಬಾರಿ 48 ಮತಗಳ ಕೊರತೆ ಆಗಿತ್ತು. ನಿಮಗೆ ಅಲ್ಲಿ 20 ಓಟು ನಿಮಗೆ DMKನೇ ತಂದು ಕೊಟ್ಬಿಡುತ್ತೆ. ಈಗ 22 ಸೀಟ್ ಇದೆ DMKದು. ಸೊ ಅದ್ರ ಜೊತೆಗೆ ನೀವು ನೋಡಿದ್ರಿ, ಈ ಕಳೆದ 3 ತಿಂಗಳ ನಡುವೆ ಏನೆಲ್ಲ ಬದಲಾವಣೆಗಳಾಯ್ತು.
TMC ಒಡೆದು ಹೋದದ್ದಾಯ್ತು. ಅದರ ಅರ್ಧದಷ್ಟು ಸಂಸದರು ಈಗ NDA ಗ್ರೂಪ್ ಅಲ್ಲಿ ಇದ್ದಾರೆ. ಹಾಗೆ ಮಹಾರಾಷ್ಟ್ರದಲ್ಲಿ ನೀವು ಶಿವಸೇನೆಯ UBT ಫ್ರಾಕ್ಷನ್ ಏನಿತ್ತು, ಬಹುತೇಕರು ಆಲ್ರೆಡಿ ಬಂದಿದ್ದಾರೆ. ಕೆಲವರು ನೇರವಾಗಿ NDA ಗ್ರೂಪ್ ಅಲ್ಲಿ ಇದ್ರೆ BJP ಜೊತೆ ಗುರ್ಸ್ಕೊಂಡಿದ್ರೆ, ಇನ್ ಕೆಲವರು ಏಕನಾಥ್ ಶಿಂದೆ ಬಣದ ಜೊತೆ ಗುರ್ಸ್ಕೊಂಡಿದ್ದಾರೆ. ಅದು ಕೂಡ NDA ಪಾರ್ಟ್ ಆಗಿದೆ. ಹಾಗೆ ಆಮ್ ಆದ್ಮಿ ಪಕ್ಷದ ಸಂಸದರು ಕೂಡ BJP ಜೊತೆ ಬಂದಿದ್ದಾರೆ. ಹೀಗೆ ನಂಬರ್ಸ್ ಇನ್ಕ್ರೀಸ್ ಆಗಿದೆ. ಸ್ಟಿಲ್ ನಿಮಗೆ ಪೂರ್ತಿ ಕವರ್ ಆಗಿದೆಯಾ? ಅದಕ್ಕೆ ಸ್ವಲ್ಪ ಕೊರತೆ ಇದೆ. ಅದಕ್ಕೋಸ್ಕರ ಏನ್ ದಾರಿ ಹುಡ್ಕೊಂಡಿದ್ದಾರೆ ನೋಡಿ. ಶರದ್ ಪವಾರ್ ಹಾಗೂ ಸುಪ್ರಿಯಾ ಸುಲೆ ಅವರು ಇತ್ತೀಚೆಗೆ ಮೊದಲು ಸರ್ವಪಕ್ಷ ಸಭೆಯಲ್ಲಿ ರಾಜನಾಥ್ ಸಿಂಗ್ ಅವ್ರನ್ನ ಭೇಟಿ ಆದ್ರು. ಆಗ ಸುಪ್ರಿಯಾ ಸುಲೆ ಅವರು ರಾಜನಾಥ್ ಸಿಂಗ್ ಅವರ ಕಾಲಿಗೆ ಬಿದ್ದು ಆಶೀರ್ವಾದವನ್ನು ತೆಗೆದುಕೊಂಡ್ರು. ಅದಾದ ನಂತರ ಶರದ್ ಪವಾರ್ ಹಾಗೂ ಸುಪ್ರಿಯಾ ಸುಲೆ ಅವರು ನೇರವಾಗಿ ಹೋಗಿ ನರೇಂದ್ರ ಮೋದಿ ಅವ್ರನ್ನ ಭೇಟಿ ಆದ್ರು. ಸೊ ಅಲ್ಲಿಗೆ ಅವರು ಒಂದು ಇಂಡೈರೆಕ್ಟ್ ಆಗಿ ಮೆಸೇಜ್ ಕೊಡ್ತಾರೆ. ಅಂದ್ರೆ ಈ ಮಹಿಳಾ ಮೀಸಲಾತಿ ವಿಧೇಯಕಕ್ಕೆ ಬೆಂಬಲಿಸುವಂತ ಒಂದಷ್ಟು ಸಂದೇಶಗಳು ಆ ಕಡೆಯಿಂದ ಬಂದಿದೆ. ಈ ದೃಷ್ಟಿಯಿಂದ ನೋಡೋದಾದ್ರೆ ಈಗ ಒಂದು ಸ್ಪೆಷಲ್ ಸೆಷನ್ ನ ಕರೆದು 17ರಿಂದ 19 ನಡುವೆ ಒಂದು ವಿಶೇಷ ಅಧಿವೇಶನವನ್ನೇ ಕರೆದು ಇದನ್ನ ಪಾಸ್ ಮಾಡಬೇಕು ಅಂತ ಏನು ಕೇಂದ್ರ ಸರ್ಕಾರ ಹೊರಟಿದೆ. ಬಹುತೇಕ ಅದು ಅಧಿಕೃತ ಆಗ್ಬೇಕಿದೆ ಅಷ್ಟೇ. ಯಾಕಂದ್ರೆ ಕಿರಣ್ ರಿಜಿಜು ಅವರು ಹೋಗಿ ರಾಹುಲ್ ಗಾಂಧಿ ಅವ್ರ ಜೊತೆ ಮಾತನಾಡಿದ ಕೂಡಲೇ ಈ ಸ್ಪೆಕ್ಯುಲೇಷನ್ ಸ್ಟಾರ್ಟ್ ಆಯ್ತು. ಒಂದ್ ವೇಳೆ ಹಾಗೆ ಮಾಡಿದ್ದೆ ಆದ್ರೆ ಈ ಎಲ್ಲ ನಂಬರ್ ಗೇಮ್ ನ ತಲೆಯಲ್ಲಿ ಇಟ್ಕೊಂಡೇ ಅದನ್ನ ಕರೀತಾರೆ. ಈ ಬಾರಿ ಮತ್ತೆ ಅದು ಬಿದ್ದು ಹೋಗುವ ಹಾಗೆ ಅವ್ರು ಯಾವ ಕಾರಣಕ್ಕೂ ಆ ರೀತಿಯ ತಪ್ಪು ಮಾಡೋದಿಲ್ಲ ಅನ್ನೋದು ಮೇಲ್ನೋಟಕ್ಕೆ ನಾವು ಹಾಗೆ ಕಾಣಿಸ್ತಾ ಇರುವಂತ ರಾಜಕಾರಣ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ವೀರೇಂದ್ರ ಉಪ್ಪುಂದ. ದಯವಿಟ್ಟು ಆಗಿ ಸಂಪರ್ಕದಲ್ಲಿರಿ. ಈ ಬಾರಿ ಕೇಂದ್ರ ಸರ್ಕಾರ ಅಂಗೀಕಾರ ಪಡೆಯೋದಕ್ಕೆ ಮುಂದಾಗಿರೋದು ಕೇವಲ ಮಹಿಳಾ ಮೀಸಲಾತಿ ವಿಧೇಯಕ ಮಾತ್ರವೇ ಅಲ್ಲ, ಇದರ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕಕ್ಕೂ ಕೂಡ ಅಂಗೀಕಾರ ಪಡೆಯೋದಕ್ಕೆ ಮುಂದಾಗಿದೆ. ಹಾಗಾದ್ರೆ ಆ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕದಲ್ಲಿ ಏನೆಲ್ಲ ಇದೆ? ಈ ಹಿಂದೆ ಅದಕ್ಕೆ ವಿರೋಧ ಪಕ್ಷಗಳು ಅಷ್ಟೊಂದು ಅಡ್ಡಿಪಡಿಸಿದ್ವಲ್ಲ, ಅದ್ಯಾಕೆ? ಈ ಬಾರಿ ವಿರೋಧ ಪಕ್ಷಗಳು ಯಾವ ನಿಲುವನ್ನ ಹೊಂದಿದ್ದಾವೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಏನಾಗುತ್ತೆ ಭವಿಷ್ಯ ಈ ವಿಧೇಯಕದ್ದು? ನೋಡೋಣ ಎಳೆ ಎಳೆಯಾಗಿ. ಈ ಬಾರಿಯೂ ಕೇಂದ್ರ ಸರ್ಕಾರ ಮಹಿಳಾ ಮೀಸಲಾತಿ ತಿದ್ದುಪಡಿ ವಿಧೇಯಕದ ಜೊತೆಗೆ ಕ್ಷೇತ್ರ ಪುನರ್ವಿಂಗಡಣೆ ವಿಧೇಯಕಕ್ಕೂ ಕೂಡ ಅಂಗೀಕಾರ ಪಡೆಯೋಕೆ ರೆಡಿಯಾಗಿದೆ. ಶಾಸನ ಸಭೆಗಳಲ್ಲಿ ಮಹಿಳೆಯರಿಗೆ 33% ಮೀಸಲು ಕಲ್ಪಿಸುವ ಉದ್ದೇಶದೊಂದಿಗೆ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಸಂಖ್ಯೆಯನ್ನ 50% ಹೆಚ್ಚಿಸಲು ಕೇಂದ್ರ ಸರ್ಕಾರ ಹೊರಟಿದೆ. ಪ್ರತಿ 2 ದಶಕಗಳಿಗೆ ಒಮ್ಮೆ ನಡೆಯುವಂತಹ ಪುನರ್ವಿಂಗಡಣೆ ಪ್ರಕ್ರಿಯೆಗೆ ಸಾಂವಿಧಾನಿಕ ಅನುಮತಿ ಇದೆ. ಕಾಲಕಾಲಕ್ಕೆ ಅನುಗುಣವಾಗಿ ಬದಲಾಗುವಂತಹ ಜನಸಂಖ್ಯೆ ಆಧರಿಸಿ ಸಂವಿಧಾನ ತಿದ್ದುಪಡಿ ವಿಧೇಯಕದೊಂದಿಗೆ ಪ್ರಾತಿನಿಧ್ಯ ಬದಲಾಯಿಸುವಂತಹ ಪ್ರಕ್ರಿಯೆ ಕಳೆದ 1952ರಿಂದ ಸಾಗಿ ಬಂದಿದೆ. 1963, 73, 2002ರಲ್ಲಿ ಸಂವಿಧಾನ ತಿದ್ದುಪಡಿಯೊಂದಿಗೆ ಪುನರ್ವಿಂಗಡಣೆ ಕೈಗೊಳ್ಳಲಾಗಿದೆ. ಈಗ 5ನೇ ಬಾರಿ ಕ್ಷೇತ್ರಗಳ ಪುನರ್ರಚನೆ ಕೂಡ ನಡೀತಾ ಇದೆ. ಸಂವಿಧಾನದ 82ನೇ ವಿಧಿ ಅಡಿಯಲ್ಲಿ ಪುನರ್ವಿಂಗಡಣಾ ಆಯೋಗ ಕಾಯ್ದೆ ಜಾರಿಗೆ ತರುವ ಮೂಲಕ ಜನಸಂಖ್ಯೆಗೆ ಅನುಗುಣವಾಗಿ ಲೋಕಸಭೆ ಹಾಗೂ ವಿಧಾನಸಭೆ ಕ್ಷೇತ್ರಗಳ ಗಡಿಗಳನ್ನು ಮರು ನಿಗದಿಪಡಿಸಲಾಗುತ್ತದೆ. ಇತಿಹಾಸದಲ್ಲಿ ಹೀಗೆ ಪುನರ್ವಿಂಗಡಣೆಯಾದ ವಿವರ ಕೂಡ ಹೀಗಿದೆ ನೋಡಿ. ಕ್ಷೇತ್ರ ಪುನರ್ವಿಂಗಡಣೆ ಇತಿಹಾಸ. ದೇಶದಲ್ಲಿ ಮೊದಲ ಚುನಾವಣೆ ನಡೆದಂತಹ 1952ರಲ್ಲಿ ಲೋಕಸಭಾ ಕ್ಷೇತ್ರಗಳ ಸಂಖ್ಯೆಯನ್ನ 489ಕ್ಕೆ ನಿಗದಿಪಡಿಸಲಾಗಿತ್ತು. 1957ರಲ್ಲಿ 494ಕ್ಕೆ ಹೆಚ್ಚಿಸಲಾಯಿತು. 1967ರಲ್ಲಿ 520ಕ್ಕೆ ಏರಿಕೆ ಮಾಡಲಾಯಿತು. 1973ರಲ್ಲಿ ಈ ಸಂಖ್ಯೆಯನ್ನ 543ಕ್ಕೆ ಹೆಚ್ಚಳ ಮಾಡಲಾಯಿತು. ಕಳೆದ 53 ವರ್ಷಗಳಿಂದ ಲೋಕಸಭಾ ಅಥವಾ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಬದಲಾಗಿಲ್ಲ. ಆದರೆ ರಾಜ್ಯವಾರ ಜನಸಂಖ್ಯೆಯ ಆಧಾರದ ಮೇಲೆ ಕ್ಷೇತ್ರಗಳ ಗಡಿಯನ್ನು ಪುನರ್ರಚನೆ ಮಾಡಲಾಗಿದೆ. ಕರ್ನಾಟಕದ ಉದಾಹರಣೆಯೊಂದಿಗೆ ಹೇಳುವುದಾದರೆ 2006ರಲ್ಲಿ ಕೈಗೊಂಡಂತಹ ಕ್ಷೇತ್ರ ಪುನರ್ವಿಂಗಡಣೆಯಲ್ಲಿ ಬೆಂಗಳೂರಿನಲ್ಲಿ 1 ಕ್ಷೇತ್ರವನ್ನು ಹೆಚ್ಚಿಸಿ ಜಿಲ್ಲಾ ಮಟ್ಟದಲ್ಲಿ 1 ಕ್ಷೇತ್ರವನ್ನು ಕಡಿಮೆ ಮಾಡಲಾಯಿತು. ಪ್ರತ್ಯೇಕವಾಗಿದ್ದ ಚಿಕ್ಕಮಗಳೂರು ಟು ಉಡುಪಿ ಕ್ಷೇತ್ರಗಳನ್ನು ಒಟ್ಟುಗೂಡಿಸಿ ಒಂದೇ ಕ್ಷೇತ್ರವಾಗಿ ರೂಪಿಸಲಾಗಿತ್ತು. ಅದೇ ರೀತಿ ಜಿಲ್ಲೆಗಳಲ್ಲಿದ್ದಂತಹ ಹಲವು ವಿಧಾನಸಭೆ ಕ್ಷೇತ್ರಗಳನ್ನು ರದ್ದುಪಡಿಸಿ ಬೆಂಗಳೂರಿನ ಕ್ಷೇತ್ರಗಳ ಸಂಖ್ಯೆಯನ್ನು ಕೂಡ ಹೆಚ್ಚಳ ಮಾಡಲಾಯಿತು. ಕ್ಷೇತ್ರ ಪುನರ್ವಿಂಗಡಣೆ ಹೇಗೆ? ಸಂವಿಧಾನದ 82ನೇ ತಿದ್ದುಪಡಿ ಪುನರ್ವಿಂಗಡಣಾ ಆಯೋಗ ರಚನೆ ಮಾಡಲಾಗ್ತಾ ಇದೆ. ಸುಪ್ರೀಂ ಕೋರ್ಟ್ ನಿವೃತ್ತ ನ್ಯಾಯಮೂರ್ತಿ ಇವರ ನೇತೃತ್ವದಲ್ಲಿ ರಚನೆಯಾಗುವಂತಹ ಆಯೋಗದಲ್ಲಿ ಮುಖ್ಯ ಚುನಾವಣಾ ಆಯುಕ್ತರು, ರಾಜ್ಯ ಚುನಾವಣಾ ಆಯುಕ್ತರು, ಆಯಾ ರಾಜ್ಯಗಳ ಸಂಸದರು ಅಥವಾ ಶಾಸಕರು ಆಯೋಗದ ಸದಸ್ಯರಾಗಿರ್ತಾರೆ. ಸಂಸದರು, ಶಾಸಕರು ಸಲಹೆ, ಸೂಚನೆ ನೀಡಬಹುದೇ ವಿನಃ ಯಾವುದೇ ಮತವನ್ನು ಚಲಾಯಿಸುವ ಅಧಿಕಾರ ಹೊಂದಿರುವುದಿಲ್ಲ. ಆಯೋಗದ ನಿರ್ಧಾರಗಳನ್ನು ಯಾವುದೇ ನ್ಯಾಯಾಲಯಗಳಲ್ಲಿ ಪ್ರಶ್ನೆ ಮಾಡೋದಕ್ಕೂ ಕೂಡ ಅವಕಾಶ ಇಲ್ಲ. ಜನಸಂಖ್ಯೆ ನಿಯಂತ್ರಣ ಉದ್ದೇಶದೊಂದಿಗೆ 1976ರಲ್ಲಿ 42ನೇ ಸಂವಿಧಾನದ ತಿದ್ದುಪಡಿ ಮೂಲಕ
ಲೋಕಸಭೆ ಅಥವಾ ರಾಜ್ಯಗಳ ವಿಧಾನಸಭೆ ಸಂಖ್ಯೆ ಹೆಚ್ಚಳವನ್ನು 2001ರವರೆಗೆ ನಿರ್ಬಂಧಿಸಲಾಗುತ್ತೆ. 2001ರಲ್ಲಿ ಪುನಃ 84ನೇ ಸಂವಿಧಾನ ತಿದ್ದುಪಡಿ ತಂದು ಕ್ಷೇತ್ರಗಳ ಪುನರ್ರಚನೆಯನ್ನ 2026ರವರೆಗೆ ನಿಷೇಧಿಸಲಾಯಿತು. 2003ರಲ್ಲಿ 87ನೇ ತಿದ್ದುಪಡಿ ತರುವ ಮೂಲಕ 2001ರ ಜನಸಂಖ್ಯೆ ಆಧರಿಸಿ ಕ್ಷೇತ್ರ ಪುನರ್ವಿಂಗಡಣೆಗೆ ಅವಕಾಶ ನೀಡಲಾಯಿತು. ಆದರೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳವನ್ನು ಮಾಡದೆ ಕೇವಲ ಗಡಿಗಳನ್ನಷ್ಟೇ ಬದಲಾಯಿಸಲಾಯಿತು. ಈ ವೇಳೆ ಅನೇಕ ಕ್ಷೇತ್ರಗಳು ಕಣ್ಮರೆಯಾಗಿ ಜನಸಂಖ್ಯೆ ಹೆಚ್ಚಳಗೊಂಡ ಜಿಲ್ಲೆಯಲ್ಲಿ ಸಂಖ್ಯೆ ಕೂಡ ಹೆಚ್ಚಿಸಲಾಯಿತು. ಕೆಲವೊಂದಷ್ಟು ಜಿಲ್ಲೆಗಳಲ್ಲಿ ಈ ಸಂಖ್ಯೆ ಕಡಿಮೆಯಾಯಿತು. ಇದೀಗ ಸುಮಾರು 53 ವರ್ಷದ ಬಳಿಕ ಲೋಕಸಭೆ ವಿಧಾನಸಭಾ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳ ಮಾಡಲು ಕೇಂದ್ರ ಮುಂದಾಗಿದೆ. ಇದಕ್ಕೆ ಮಹಿಳಾ ಮೀಸಲು ವಿಷಯವನ್ನು ಕೂಡ ಸೇರಿಸಲಾಗಿದೆ. ಮಹಿಳಾ ಮೀಸಲು ಕ್ಷೇತ್ರದ ಲೆಕ್ಕ ಹಾಲಿ ಇರುವಂತಹ 543 ಕ್ಷೇತ್ರಗಳ ಅಡಿ ಮೀಸಲು ನೀಡಿದರೆ ಮಹಿಳೆಯರಿಗೆ 170 ಕ್ಷೇತ್ರ ಮೀಸಲಿಸಲಾಗಿದೆ. ಜೊತೆಗೆ ಪುರುಷರ ರಾಜಕೀಯ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ಕಾರಣಕ್ಕೆ 50% ಲೋಕಸಭೆ ಹಾಗೂ ವಿಧಾನಸಭೆಗಳ ಕ್ಷೇತ್ರಗಳ ಒಂದು ಸಂಖ್ಯೆ ಹೆಚ್ಚಿಸಲು ಚಿಂತಿಸಲಾಗಿದೆ. ಹೊಸ ಲೆಕ್ಕಾಚಾರದ ಪ್ರಕಾರ ಲೋಕಸಭೆಯಲ್ಲಿ ಮಹಿಳೆಯರಿಗೆ 273 ಕ್ಷೇತ್ರ ಮೀಸಲು ನಿಗದಿಪಡಿಸುವ ಪ್ರಸ್ತಾವನೆ ಕೂಡ ಮಾಡಲಾಗಿದೆ. ರಾಜ್ಯಗಳ ವಿಧಾನಸಭೆಯಲ್ಲೂ ಕೂಡ ಸೂಕ್ತ ಪ್ರಾತಿನಿಧ್ಯ ಸಿಗಲಿದೆ. ಉದಾಹರಣೆಗೆ ಕರ್ನಾಟಕದಲ್ಲಿರುವಂತಹ ವಿಧಾನಸಭೆಯಲ್ಲಿ 224 ಕ್ಷೇತ್ರಗಳ ಸಂಖ್ಯೆ 336ಕ್ಕೆ ಏರಿಕೆಯಾಗಲಿದ್ದು ಮಹಿಳೆಯರಿಗೆ 110 ಸ್ಥಾನ ಮೀಸಲಿಡಬಹುದಾಗಿದೆ. ಸಂಸತ್ತಿನಲ್ಲಿ ಕಳೆದ ಅಧಿವೇಶನದಲ್ಲಿ ಮಹಿಳಾ ಮೀಸಲು ಅನುಷ್ಠಾನ ಜೊತೆಗೆ ಶಾಸನಸಭೆ ಸಂಖ್ಯೆ ಹೆಚ್ಚಿಸಲು ಸಂವಿಧಾನದ 131ನೇ ತಿದ್ದುಪಡಿ ಮಂಡಿಸಲು ಸರ್ಕಾರ ಮುಂದಾಗಿತ್ತು. 2023ರಲ್ಲಿ ಅಂಗೀಕಾರಗೊಂಡ ಮಹಿಳಾ ಮೀಸಲು ಜಾರಿಗೆ ಹೊಸ ಜನಗಣತಿ ಕೈಗೊಳ್ಳಲಾಗಿದೆ. ಆದರೆ 2026ರಲ್ಲಿ ಆರಂಭವಾಗಿರುವಂತಹ ಜನಗಣತಿ ಪೂರ್ಣಗೊಳ್ಳುವ ತನಕ ಮೀಸಲು ಅನುಷ್ಠಾನ ಸಾಧ್ಯವಿರಲಿಲ್ಲ. ಹೀಗಾಗಿ 2011ರ ಜನಸಂಖ್ಯೆ ಆಧರಿಸಿ ಮರು ವಿಂಗಡಣೆ ಮಾಡಲು ತೀರ್ಮಾನಿಸಲಾಯಿತು. ಇದಕ್ಕಾಗಿ 3 ತಿದ್ದುಪಡಿ ವಿಧೇಯಕಗಳನ್ನು ಕೂಡ ಸರ್ಕಾರ ಮಂಡಿಸಿತು. ಮೊದಲನೆಯದು ಮಹಿಳಾ ಮೀಸಲು ತಿದ್ದುಪಡಿ ವಿಧೇಯಕ, ಕ್ಷೇತ್ರ ಪುನರ್ವಿಂಗಡಣೆ ಆಯೋಗ ವಿಧೇಯಕ, ಕೇಂದ್ರಾಡಳಿತ ಪ್ರದೇಶಗಳ ತಿದ್ದುಪಡಿ ವಿಧೇಯಕ. ಇನ್ನು ಕ್ಷೇತ್ರ ಪುನರ್ವಿಂಗಡಣೆ 2011ರ ಜನಸಂಖ್ಯೆ ಆಧರಿಸಿ ನಡೆದರೂ ಕೂಡ ಪ್ರತಿ ರಾಜ್ಯಗಳಲ್ಲಿ ಕ್ಷೇತ್ರಗಳ ಸಂಖ್ಯೆಯನ್ನು 50% ಹೆಚ್ಚಿಸುವ ಪ್ರಸ್ತಾಪ ಮಾಡಲಾಗಿತ್ತು. ಅಂದರೆ ಒಂದು ರಾಜ್ಯದಲ್ಲಿ 50 ಲೋಕಸಭೆ ಕ್ಷೇತ್ರಗಳಿದ್ದರೆ ವಿಂಗಡಣೆ ಬಳಿಕ ಸಂಖ್ಯೆ 75ಕ್ಕೆ ಹೆಚ್ಚಳವಾಗಲಿದೆ. ಅದೇ ಮಾದರಿಯಲ್ಲಿ ರಾಜ್ಯ ವಿಧಾನಸಭೆ ಕ್ಷೇತ್ರಗಳ ಸಂಖ್ಯೆ ಹೆಚ್ಚಳವಾಗಲಿದೆ. ಪ್ರಸ್ತುತ ಲೋಕಸಭೆ ಹಾಗೂ ರಾಜ್ಯ ವಿಧಾನಸಭೆಗಳ ಪ್ರಾತಿನಿಧ್ಯ 1971ರ ಜನಸಂಖ್ಯೆ ಆಧರಿಸಿದೆ. ಅಂದರೆ 54.79 ಕೋಟಿ ಜನಸಂಖ್ಯೆಯ ಮೇಲೆ ಪ್ರಾತಿನಿಧ್ಯ ಹಂಚಿಕೆ ಮಾಡಲಾಗಿದೆ. ಪ್ರಸ್ತುತ ದೇಶದ ಜನಸಂಖ್ಯೆ 150 ಕೋಟಿ ಸನಿಹದಲ್ಲಿದೆ. ಅಂದರೆ 1971ರ ಜನಸಂಖ್ಯೆಗಿಂತ 3 ಪಟ್ಟು ಹೆಚ್ಚಳವಾಗಿದೆ. ಆದರೆ ಪ್ರಾತಿನಿಧ್ಯ ಮಾತ್ರ 54 ಕೋಟಿ ಜನಸಂಖ್ಯೆಯನ್ನು ಆಧರಿಸಿದೆ. ಜನಸಂಖ್ಯೆಗೆ ಅನುಗುಣವಾಗಿ ಪ್ರಾತಿನಿಧ್ಯ ನೀಡುವುದು ಜೊತೆಗೆ ಮಹಿಳಾ ಮೀಸಲು ಅನುಷ್ಠಾನಕ್ಕೆ ಸಂವಿಧಾನ 131ನೇ ತಿದ್ದುಪಡಿ ಮಂಡಿಸಲಾಗಿದೆ. ಹೊಸ ಮರು ವಿಂಗಡಣೆ 171 ಕೋಟಿ ಜನಸಂಖ್ಯೆ ಆಧರಿಸಿ ನಡೆಯಲಿದೆ. ದಕ್ಷಿಣ ಭಾರತ ರಾಜ್ಯಗಳ ವಿರೋಧ ಯಾಕೆ? ಕ್ಷೇತ್ರ ಪುನರ್ವಿಂಗಡಣೆಗೆ ದಕ್ಷಿಣದ ರಾಜ್ಯಗಳು ವಿರೋಧಿಸಿವೆ. ಅದರಲ್ಲೂ ಪ್ರತಿಪಕ್ಷ ಆಡಳಿತ ರಾಜ್ಯಗಳು ಕಟುವಾಗಿ ಟೀಕಿಸಿವೆ. ಜನಸಂಖ್ಯೆ ನಿಯಂತ್ರಣ ಅನುಷ್ಠಾನಗೊಳಿಸಿದ ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ ಕಡಿಮೆಯಾಗಲಿದೆ ಎಂಬ ವಾದ ಮುಂದಿಟ್ಟಿವೆ. ಪ್ರಸ್ತುತ ಲೋಕಸಭೆಯಲ್ಲಿ ಉತ್ತರದ ರಾಜ್ಯಗಳ ಮುಖ್ಯವಾಗಿ ಹಿಂದಿ ಹೃದಯ ಭಾಗದ ರಾಜ್ಯಗಳ ಪ್ರಾತಿನಿಧ್ಯ 38%ರಷ್ಟಿದೆ. ದಕ್ಷಿಣ ರಾಜ್ಯಗಳ ಪ್ರಾತಿನಿಧ್ಯ 24.3ರಷ್ಟಿದೆ. 2011ರ ಜನಸಂಖ್ಯೆ ಆಧರಿಸಿ ವಿಂಗಡಣೆ ಮಾಡಿದರೆ ಉತ್ತರ ರಾಜ್ಯಗಳ ಪ್ರಾತಿನಿಧ್ಯ 43.1ಕ್ಕೆ ಹೆಚ್ಚಿದರೆ ದಕ್ಷಿಣದ ಪ್ರಾತಿನಿಧ್ಯ 20.7ಕ್ಕೆ ಕುಸಿಯಲಿದೆ ಎಂಬುದು ಪ್ರತಿಪಕ್ಷಗಳ ಆರೋಪ. ಕ್ಷೇತ್ರ ಪುನರ್ವಿಂಗಡಣೆ ವಿಚಾರದಲ್ಲಿ ದಕ್ಷಿಣ ರಾಜ್ಯಗಳಿಗೆ ಭಾಳ ಹೆಚ್ಚು ಹಿನ್ನಡೆ ಆಗುವ ಎಲ್ಲ ಒಂದು ಲೆಕ್ಕಾಚಾರಗಳಿದ್ದಾವೆ. ಹೀಗಾಗಿ ನನಗೆ ಅನಿಸೋದಿಲ್ಲ ಈ ಒಂದು ಮಸೂದೆಯನ್ನು ಮಹಿಳಾ ಮೀಸಲಾತಿ ಮಸೂದೆಯನ್ನು ವಿರೋಧ ಯಾರೋ ಮಾಡ್ತಿದ್ದಾರೆ ಅಂತ. ಆದರೆ ಅವರು ವಿರೋಧ ಮಾಡ್ತಾ ಇರೋದು ಮಹಿಳಾ ಮೀಸಲಾತಿ ಮಸೂದೆಯ ಮೂಲಕ ಕ್ಷೇತ್ರ ಪುನರ್ವಿಂಗಡಣೆ ಮಾಡಬೇಡಿ ಅಂತ. 2011ರ ಜನಸಂಖ್ಯೆ ಆಧರಿಸಿ ಮರು ವಿಂಗಡಣೆ ಮಾಡಿದರೆ ಕರ್ನಾಟಕದಲ್ಲಿ 13, ತಮಿಳುನಾಡಿನಲ್ಲಿ 10, ಕೇರಳದಲ್ಲಿ 3, ಆಂಧ್ರ ಪ್ರದೇಶದಲ್ಲಿ 8, ತೆಲಂಗಾಣದಲ್ಲಿ 7, ಒಡಿಶಾದಲ್ಲಿ 8 ಕ್ಷೇತ್ರ ಹೆಚ್ಚಳವಾಗಲಿದೆ. ಆದರೆ ಸರ್ಕಾರ ಎಲ್ಲ ರಾಜ್ಯಗಳಿಗೆ 50%ರ ಅನುಪಾತದಲ್ಲಿ ಹೆಚ್ಚಳದ ಭರವಸೆ ನೀಡಿದೆ. ಅಂದರೆ ಕರ್ನಾಟಕದಲ್ಲಿ 14, ತಮಿಳುನಾಡಿನಲ್ಲಿ 19, ಆಂಧ್ರ ಪ್ರದೇಶದಲ್ಲಿ 12, ತೆಲಂಗಾಣದಲ್ಲಿ 8, ಒಡಿಶಾದಲ್ಲಿ 10 ಕ್ಷೇತ್ರಗಳು ಹೆಚ್ಚಳವಾಗಲಿವೆ. ಆದರೂ ಸರ್ಕಾರ ಸಿದ್ಧಪಡಿಸಿದ ಕರಡು ವಿಧೇಯಕದಲ್ಲಿ 50%ರ ಅನುಪಾತದಲ್ಲಿ ಹೆಚ್ಚಳದ ಕುರಿತು ಯಾವುದೇ ಅಂಶ ಉಲ್ಲೇಖಿಸದ ಹಿನ್ನೆಲೆಯಲ್ಲಿ ಪ್ರತಿಪಕ್ಷಗಳು ವಿರೋಧವನ್ನು ವ್ಯಕ್ತಪಡಿಸಿವೆ. ಒಟ್ಟಾರೆಯಾಗಿ ಮಹಿಳಾ ಮೀಸಲಾತಿಯು ಕೇವಲ ಒಂದು ರಾಜಕೀಯ ಘೋಷಣೆಯಾಗದೆ ನೈಜವಾಗಿ ಆಡಳಿತದ ಶಾಸನಸಭೆಗಳಲ್ಲಿ ಕೂಡ ಅನುಷ್ಠಾನಗೊಳ್ಳಬೇಕಾದರೆ ಕೇಂದ್ರ ಸರ್ಕಾರವು ರಾಜಕೀಯ ಲಾಭ ನಷ್ಟದ ಲೆಕ್ಕಾಚಾರಗಳನ್ನು ಬದಿಗಿಟ್ಟು ಕ್ಷೇತ್ರ ಪುನರ್ವಿಂಗಡಣೆಯ ಸುತ್ತಲಿನ ಅನುಮಾನಗಳನ್ನು ಪರಿಹರಿಸಿ ಸರ್ವಪಕ್ಷಗಳ ರಾಷ್ಟ್ರೀಯ ಸಮ್ಮತಿಯನ್ನು ಪಡೆದುಕೊಳ್ಳುವುದು ರಾಜಕೀಯ ಪ್ರಬುದ್ಧತೆಯ ಸಂಕೇತವಾಗಿದೆ. ವೀಕ್ಷಕರೇ,
ಈ ಡಿಲಿಮಿಟೇಷನ್ ಆದರೆ ಏನಾಗತ್ತೆ, ಈ ಮಸೂದೆ ಪಾಸ್ ಆದರೆ ಡಿಲಿಮಿಟೇಷನ್ ಜಾರಿಗೆ ಬಂದರೆ ಹೇಗಿರುತ್ತೆ ಅಂತ ನೋಡ್ತಾ ಹೋಗೋದಾದ್ರೆ ಲೋಕಸಭೆಗೆ ಒಂದು ರೀತಿಯಲ್ಲಿ ಮಹಾಕ್ರಾಂತಿ ಅಂತಾನೆ ಹೇಳಬೇಕು. ಈಗ ಕ್ಷೇತ್ರಗಳು ಎಷ್ಟೆಷ್ಟಿದೆ, ಈಗ ಪ್ರಸಕ್ತ ಎಷ್ಟಿದೆ ಮತ್ತು ಹೆಚ್ಚಳ ಎಷ್ಟು ಕ್ಷೇತ್ರಗಳಾಗುತ್ತೆ, ಒಟ್ಟು ಎಷ್ಟು ಕ್ಷೇತ್ರಗಳಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ಬೋದು. ನಮ್ಮ ತೆರೆ ಮೇಲೆ ಆ ಡೀಟೇಲ್ಸ್ ಇದೆ. ಮೊದಲನೇದಾಗಿ ಉತ್ತರ ಪ್ರದೇಶದನ್ನು ನಾವು ನೋಡ್ತಾ ಹೋಗೋದಾದರೆ 40 ಅಂದರೆ ಈಗ ಇರ್ತಕ್ಕಂಥದ್ದು ಉತ್ತರ ಪ್ರದೇಶದಲ್ಲಿ 80 ಕ್ಷೇತ್ರಗಳಿದ್ದಾವೆ. ಅದರಲ್ಲಿ ಡಿಲಿಮಿಟೇಷನ್ ಬಿಲ್ ಬಂದರೆ ಇನ್ನೂ 40 ಹೆಚ್ಚುವರಿಯಾಗಿ ಸೇರಿಕೊಳ್ಳುತ್ತೆ. ಒಟ್ಟು 120 ಕ್ಷೇತ್ರಗಳ ಬಹುದೊಡ್ಡ ರಾಜ್ಯ ಉತ್ತರ ಪ್ರದೇಶ ಆಗಲಿದೆ. ಹಾಗೆಯೇ ಕರ್ನಾಟಕಕ್ಕೆ ನಾವು ಬರೋದಾದರೆ ಕರ್ನಾಟಕದಲ್ಲಿ ಈಗ ಆಲ್ರೆಡಿ 28 ಇದೆ ಈ ಸೀಟುಗಳು, ಲೋಕಸಭಾ ಸೀಟುಗಳು. ಅದರಲ್ಲಿ ಇನ್ನೂ 14 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಸೇರಿಕೊಂಡ್ರೆ ಒಟ್ಟು 42 ಕ್ಷೇತ್ರಗಳಾಗುತ್ತೆ. ಕರ್ನಾಟಕದ ಪ್ರಾತಿನಿಧಿಕತ್ವ 42 ಕ್ಷೇತ್ರಗಳಿಗೆ ಹೆಚ್ಚಳ ಆಗುತ್ತೆ. ಹಾಗೆಯೇ ಮಹಾರಾಷ್ಟ್ರ 48 ಸೀಟ್ಗಳಿದ್ದಾವೆ ಪ್ರಸಕ್ತ, 24 ಹೆಚ್ಚಳ ಆಗುತ್ತೆ. 24 ಕ್ಷೇತ್ರಗಳು ಡಿಲಿಮಿಟೇಷನ್ ಆದರೆ ಹೆಚ್ಚಳ ಆಗುತ್ತೆ. ಒಟ್ಟು 72 ಕ್ಷೇತ್ರಗಳಾಗ್ತವೆ ಮಹಾರಾಷ್ಟ್ರದಲ್ಲಿ. ತಮಿಳುನಾಡಿಗೆ ಬರೋದಾದರೆ ಈಗ ಪ್ರಸಕ್ತ 39 ಕ್ಷೇತ್ರಗಳಿದ್ದಾವೆ. ಇನ್ನು 20 ಕ್ಷೇತ್ರಗಳು ಹೆಚ್ಚುವರಿಯಾಗಿ ಆ್ಯಡ್ ಆನ್ ಆಗುತ್ತೆ. ಒಟ್ಟು 59 ಕ್ಷೇತ್ರಗಳಾಗುತ್ತೆ. ಮಧ್ಯಪ್ರದೇಶಕ್ಕೆ ಬರೋದಾದರೆ ಅಲ್ಲಿ ಈಗ ಆಲ್ರೆಡಿ 29 ಕ್ಷೇತ್ರಗಳಿದ್ದಾವೆ. 15 ಕ್ಷೇತ್ರಗಳು ಹೆಚ್ಚಳ ಆಗುತ್ತೆ. ಒಟ್ಟು 44 ಲೋಕಸಭಾ ಕ್ಷೇತ್ರಗಳಾಗುತ್ತೆ. ಹಾಗೆಯೇ ಆಂಧ್ರ ಪ್ರದೇಶಕ್ಕೆ ಬರೋದಾದರೆ 25 ಕ್ಷೇತ್ರಗಳು ಈಗ ಪ್ರಸಕ್ತ ಇರುವಂಥದ್ದು, 12 ಕ್ಷೇತ್ರಗಳು ಹೆಚ್ಚಳ ಆಗುತ್ತೆ. ಒಟ್ಟು 37 ಆಗುತ್ತೆ. ಇನ್ನು ಬಿಹಾರ ನೋಡೋದಾದ್ರೆ 40 ಕ್ಷೇತ್ರಗಳಿದ್ದಾವೆ ಈಗ ಸದ್ಯ, ಅದರಲ್ಲಿ 20 ಹೆಚ್ಚುವರಿಯಾಗಿ ಸೇರಿಕೊಳ್ಳುತ್ತೆ. 60 ಕ್ಷೇತ್ರಗಳಾಗುತ್ತೆ ಒಟ್ಟು. ಇನ್ನು ಕೇರಳಕ್ಕೆ ಬಂದರೆ ಕೇರಳ ಚಿಕ್ಕ ರಾಜ್ಯ, ಈಗ 20 ಕ್ಷೇತ್ರಗಳು ಮಾತ್ರ ಇದ್ದಾವೆ ಅಲ್ಲಿ ಲೋಕಸಭಾ ಕ್ಷೇತ್ರಗಳು. ಇನ್ನು 10 ಹೆಚ್ಚುವರಿಯಾಗಿ ಸೇರಿಕೊಳ್ಳುತ್ತೆ ಈ ಡಿಲಿಮಿಟೇಷನ್ ಬಿಲ್ ಬಂದರೆ, ಒಟ್ಟು 30 ಕ್ಷೇತ್ರಗಳು. ದೆಹಲಿ 7 ಕ್ಷೇತ್ರಗಳಿದ್ದಾವೆ, ಅಲ್ಲಿ 4 ಕ್ಷೇತ್ರಗಳು 4 ಸೀಟು ಹೆಚ್ಚುವರಿಯಾಗಿ ಸೇರಿಕೊಳ್ಳುತ್ತೆ. ಒಟ್ಟು 11 ಆಗುತ್ತೆ. ಹೀಗೆ ಒಟ್ಟು ಇಡೀ ದೇಶದ ಲೋಕಸಭಾ ಚಿತ್ರಣ ಬದಲಾಗುತ್ತೆ. ಈಗಾಗಲೇ ಹೇಳ್ತಾ ಇದೆ ಲೋಕಸಭೆಗೆ ಮಹಾಕ್ರಾಂತಿ ಇದು ಅಂತ. ಸಾಕಷ್ಟು ಹೆಚ್ಚುವರಿ ಕ್ಷೇತ್ರಗಳು ಪ್ರತಿ ರಾಜ್ಯದಲ್ಲೂ ಕೂಡ ಸೇರ್ಕೊಳ್ಳುವಂಥದ್ದು. ಅದು ಅನುಪಾತ ಎಲ್ಲ ರಾಜ್ಯಕ್ಕೂ ಕೂಡ ಒಂದೇ ರೀತಿಯಲ್ಲಿ ಇರುತ್ತೆ. ಹಾಗಾಗಿ ಯಾವ ರಾಜ್ಯಕ್ಕೂ ಇಲ್ಲಿ ತೊಂದರೆ ಉಂಟಾಗೋದು ಅಂತ ಇರೋದಿಲ್ಲ. ಒಟ್ಟು ಲೋಕಸಭೆಯ ಸಂಖ್ಯೆ ಸಾಕಷ್ಟು ದೊಡ್ಡ ಪ್ರಮಾಣಕ್ಕೆ ಹೆಚ್ಚಳ ಆಗತ್ತೆ. ನಾವು ನೋಡ್ತಾ ಇದ್ವಿ ಯಾವ್ಯಾವ ರಾಜ್ಯಗಳಲ್ಲಿ ಎಷ್ಟೆಷ್ಟು ಹೆಚ್ಚಳ ಆಗುತ್ತೆ ಅಂತ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ವೀರೇಂದ್ರ ಉಪ್ಪುಂದ ನಮ್ಮ ಪ್ರತಿನಿಧಿ ಕನೆಕ್ಟ್ ಆಗಿದ್ದಾರೆ. ವೀರೇಂದ್ರ ಉಪ್ಪುಂದ, ಡಿಲಿಮಿಟೇಷನ್ ಬಿಲ್ ಬಂದರೆ ಲೋಕಸಭೆಯ ಒಟ್ಟು ಕ್ಷೇತ್ರಗಳು ಎಷ್ಟು ಹೆಚ್ಚಳ ಆಗುತ್ತೆ ಮತ್ತು ಅದರ ಪರಿಣಾಮ ಒಟ್ಟು ಲೋಕಸಭಾ ಚಿತ್ರಣದ ಮೇಲೆ ಯಾವ ರೀತಿಯಲ್ಲಿರುತ್ತೆ? ಲಕ್ಷ್ಮಿ, ಬಹುಶಃ ಗೊತ್ತಿರುತ್ತೆ, ಈಗ ಏನು 543 ಕ್ಷೇತ್ರ ಇದೆಯಲ್ಲ, ಇದನ್ನ 1971 ಜನಸಂಖ್ಯೆಯನ್ನ ಆಧರಿಸಿ 543 ಅಂತ ಮಾಡಿರೋದು ಶ್ರೀಲಕ್ಷ್ಮಿ. ಅವಾಗ ಎಷ್ಟಿತ್ತು ಜನಸಂಖ್ಯೆ ಅಂತ ಹೇಳಿದ್ರೆ 54 ಕೋಟಿ 79 ಲಕ್ಷ, ಅಂದ್ರೆ 54.79 crores. ಇವಾಗ ಎಷ್ಟಿದೆ ನಮ್ಮ ಜನಸಂಖ್ಯೆ? ಭಾರತ ದೇಶದ ಜನಸಂಖ್ಯೆ ಎಷ್ಟಿದೆ? 150 ಕೋಟಿ ಇದೆ. ಈಗಲೂ ಕೂಡ ಈಗ ಕೇಂದ್ರ ಸರ್ಕಾರ ಏನೀಗ ಡಿಲಿಮಿಟೇಷನ್ ಬಿಲ್ ಪಾಸ್ ಮಾಡ್ಲಿಕ್ಕೆ ಹೊರಟಿದೆಯಲ್ಲ, ಅವರು ಕೂಡ 2011 ಜನಗಣತಿಯಲ್ಲೇ ಆಧರಿಸಿ ಮಾಡ್ತಾ ಇರೋದು. ಅದೆಷ್ಟು ಅಂದ್ರೆ ನಿಮಗೆ 121 ಕೋಟಿ ಅವಾಗ ಭಾರತದ ಜನಸಂಖ್ಯೆ. ಅದು ಕೂಡ ಕಂಪ್ಲೀಟ್ಲಿ ಅಂದ್ರೆ ಈಗಿನ ಜನಸಂಖ್ಯೆಗೆ ಅಂತ ಅಲ್ಲ, ಅಟ್ಲೀಸ್ಟ್ 54 ಕೋಟಿ ಲೆಕ್ಕದ ಆಧಾರದ ಮೇಲೆ ಮಾಡಿದಾರಲ್ಲ, ಅದಕ್ಕಿಂತ ಬೆಟರ್ ಅನ್ನುವಂಥ ಆಪ್ಷನ್ಗೆ ಹೋಗ್ತಾ ಇರುವಂತದ್ದು. ನಿಮಗೆ 1971ಕ್ಕೂ 2026ಕ್ಕೂ ಏನೆಲ್ಲ ವ್ಯತ್ಯಾಸ ಆಗಿದೆ ಚೆನ್ನಾಗಿ ಗೊತ್ತಿದೆ. ಅಂದ್ರೆ 3 ಪಟ್ಟು ಜನಸಂಖ್ಯೆ ಪಾಪ್ಯುಲೇಷನ್ ಹೆಚ್ಚಾಗಿದೆ ಅನ್ನೋಂಥದ್ದು. ಆ ಕಾರಣಕ್ಕಾಗಿ ಅದು ಅನಿವಾರ್ಯ ಅನ್ನುವಂಥ ಅಭಿಪ್ರಾಯ ಇರುವಂತದ್ದು. ಮೊದಲಿದ್ದ ಚರ್ಚೆ ಏನಂದ್ರೆ, ನೋಡಿ, ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಜನಸಂಖ್ಯಾ ನಿಯಂತ್ರಣವನ್ನ ಬಹಳ ಅಂದ್ರೆ ತುಂಬಾ ಎಷ್ಟು ಮಟ್ಟಿಗೆ ಅಂದ್ರೆ ಕನ್ಸ್ಟ್ರಕ್ಟಿವ್ ಆಗಿ ಮಾಡಿದ್ರು. ಆದ್ರೆ ಉತ್ತರ ಭಾರತದ ರಾಜ್ಯಗಳಲ್ಲಿ ಅದಾಗ್ಲಿಲ್ಲ. ನೀವು ಜನಸಂಖ್ಯೆ ಆಧರಿಸಿಯೇ ಇದನ್ನ ಪುನರ್ವಿಂಗಡಣೆ ಮಾಡಕ್ ಹೊರಟ್ರೆ ಅವಾಗ ದಕ್ಷಿಣ ಭಾರತದ ರಾಜ್ಯಗಳಿಗೆ ಅನ್ಯಾಯ ಆಗುತ್ತೆ ಅನ್ನುವಂಥ ಧ್ವನಿ ಎದ್ದಿದ್ದು ನಿಜ, ಅದು ವಾಸ್ತವ ಕೂಡ ಇತ್ತು. ಯಾಕಂದ್ರೆ ಈ ವ್ಯತ್ಯಾಸ ಬಹಳ ದೊಡ್ಡದಾಗ್ತಾ ಇತ್ತು. ನೋಡಿ, ಈಗ ಏನು ಹಿಂದಿ ಹಾಟ್ಲ್ಯಾಂಡ್ ಅಂತ ನಾವು ಹೇಳ್ತೀವಲ್ಲ, ಹಿಂದಿ ಹೃದಯ ಭಾಗದ ರಾಜ್ಯಗಳು ಅಂತ ಕರಿತೀವಲ್ಲ, ಅದರದ್ದು ನಿಮಗೆ 38% ಪಾಲು ಆ ಉತ್ತರ ಭಾರತದ ರಾಜ್ಯಗಳದ್ದಿದೆ. ಹಾಗಾದ್ರೆ ದಕ್ಷಿಣ ಭಾರತ ಎಷ್ಟಿದೆ ಅಂದ್ರೆ 24.3 ಇದೆ ಆಸ್ ಆಫ್ ನಾವು ಹೇಳ್ತಿರೋದು. ಅದೇ 2011 ಜನಗಣತಿಯನ್ನು ಆಧರಿಸಿ ಮಾಡಿದ್ರೆ ಈಗ 50% ಅಲ್ಲಿ ಮಾಡಿದರೆ ಅದರಿಂದ ಏನು ಸಮಸ್ಯೆ ಆಗೋದಿಲ್ಲ. ಕೇವಲ ಜನಸಂಖ್ಯೆ ಆಧರಿಸಿ ಮಾಡಿದ್ರೆ ಏನಾಗ್ತಾ ಇತ್ತು, ಹಿಂದಿ ಹಾಟ್ಲ್ಯಾಂಡ್ 43.1% ಆಗ್ತಾ ಇತ್ತು. ದಕ್ಷಿಣ ಭಾರತ ಇನ್ನು ಕಡಿಮೆ ಆಗ್ತಾ ಇತ್ತು, 24% ಇಂದ 20% ಕುಸಿತ ಇತ್ತು ಅಂತ ಆರೋಪ ಇದ್ದು. ಅದೇ ಕಾರಣಕ್ಕಾಗಿ ವಿರೋಧ ಇದ್ದಿದ್ದು.
ಸೊ ಈಗ ನೀವೀಗ ಹೇಳಿದ್ರಲ್ಲ, ನೀವು ನಂಬರ್ಸ್ ಈಗ ಗ್ರಾಫಿಕ್ಸ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರಿ. ಅದ್ರ ಪ್ರಕಾರ 50% ಪ್ರಪೋರ್ಷನೇಟ್ಲಿ ಮಾಡಿದ್ರೆ ಯಾವ ವ್ಯತ್ಯಾಸವೂ ಆಗುದಿಲ್ಲ. ಉದಾಹರಣೆಗೆ ಕರ್ನಾಟಕದಲ್ಲಿ 20 ಇದೆ, ಇನ್ನು 13 ಜಾಸ್ತಿ ಆಗುತ್ತೆ ಮಿನಿಮಮ್. ಆ ರೀತಿ ನೋಡೋದಾದ್ರೆ ನಮ್ಮ ಧ್ವನಿ ಕುಗ್ಗೋದಿಲ್ಲ ಅನ್ನುವಂಥದ್ದು ಒಂದು ಆಧಾರ ಇದಕ್ಕೆ. ಅದೇ ಕಾರಣಕ್ಕಾಗಿ ಬಹುಶಃ ಆ ಒಂದು ಕನ್ವಿನ್ಸ್ ನಾವು ಮಾಡಬಹುದು ಅನ್ನೋ ಒಂದು ಕಾನ್ಫಿಡೆನ್ಸ್ ಮೇಲೆ ಈಗ ಕೇಂದ್ರ ಸರ್ಕಾರ ಈ ಬಿಲ್ ನ ಈಗ ಈ ಬಾರಿ ಈ ವಿಶೇಷ ಅಧಿವೇಶನದಲ್ಲಿ ಈ ಬಿಲ್ ನ ಕೂಡ ತರಲಿಕ್ಕೆ ರೆಡಿ ಆಗಿದ್ದಾರೆ. ನೋಡಿ, ಲೋಕಸಭೆಯಲ್ಲಿ ಸುಮಾರು 360 ಸಂಸದರ ಬಲ ಬೇಕಾಗುತ್ತೆ ಶ್ರೀಲಕ್ಷ್ಮಿ. ಎನ್ ಡಿ ಎ ಬಳಿ ಈಗ ಆಸ್ ಆಫ್ ನೌ ಅವ್ರದೇ ನೇರವಾಗಿ ಎನ್ ಡಿ ಎ ಮಿತ್ರ ಪಕ್ಷಗಳು 293 ಇದಾವೆ. ಟಿಎಂಸಿ 20 ಸಂಸದರು ಬಂದಿದ್ದಾರೆ, ಉದ್ಯೋಗ ಬಣದ 6 ಎಂಪಿಗಳು ಬಂದಿದ್ದಾರೆ, ಆಮ್ ಆದ್ಮಿ ಪಾರ್ಟಿಯವರು 7 ಜನ ಬಂದಿದ್ದಾರೆ, YSRCP ಅವರು 4 ಜನ. ಹೀಗೆ ಹೆಚ್ಚು ಕಡಿಮೆ 10 ಇದ್ದಾರೆ. ಕೆಲವು ಬೆಳವಣಿಗೆಯಷ್ಟು ನಂಬರ್ ಬೇಕಾಗಿದೆ. ಅದನ್ನು ಕೂಡ ಒಗ್ಗೂಡಿಸುವಂತ ಕಾನ್ಫಿಡೆನ್ಸ್ ಮೇಲೆ ಅವರು ಹೊರಟಿದ್ದಾರೆ ಶ್ರೀಲಕ್ಷ್ಮಿ.